ಇವತ್ತು ಬೆಳಗ್ಗೆ ಸುಮಾರು 8 ಮತ್ತು 9 ಮಧ್ಯದ ಸಮಯದಲ್ಲಿ ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮಾಹಿತಿ ಬಂದಿದೆ. ಸೊ ಈ ಒಲವನಹಳ್ಳಿ ಗ್ರಾಮ ಲಿಂಗಾಪುರ ಹತ್ತಿರ ಸುಮಾರು ಒಂದು 2-3 ಕಿಲೋಮೀಟರ್ ಟುವರ್ಡ್ಸ್ ಅಗ್ರಿಕಲ್ಚರಲ್ ಫೀಲ್ಡ್ಸ್ ನಮಗೆ 4 ಕಡೆ ಹ್ಯೂಮನ್ ಬಾಡಿ ಪಾರ್ಟ್ಸ್ ಸಿಕ್ಕಿದ್ದಾವೆ. ಒಂದು ಕಡೆ ಎಡಗೈ, ಇನ್ನೊಂದು ಕಡೆ ಬಲಗೈ, 4 ಆರ್ಮ್ಸ್ ಸಿಕ್ಕಿದ್ದಾವೆ. ಇನ್ನೊಂದು ಕಡೆ ಗಟ್ ಪಾರ್ಟ್, ಬಾಡಿ ಮಾಸ್ ಪಾರ್ಟ್ ಸಿಕ್ಕಿದೆ. ಸೊ ಅದು ಈಗ FSLಗೆ ಕಳಿಸಿ ಅದು ಏನಾಗಿದೆ, ಸೊ ಪೋಸ್ಟ್ ಮಾರ್ಟಮ್ ಕಳಿಸಿ ಅದು ಹೆಂಗೆ ಆಗಿದೆ ಏನಾಗಿದೆ ಅನ್ನೋ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಾಡಿ ಐಡೆಂಟಿಫಿಕೇಷನ್ ಆಗಿಲ್ಲ ಮತ್ತು ಯಾವಾಗ ತಂದು ಹಾಕಿದಾರ ಅನ್ನೋದು ಇನ್ನೂ ಕಂಡು ಬಂದಿಲ್ಲ. ಸೊ ಇಮಿಡಿಯೇಟಾಗಿ ಒಂದು FIR ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ನಲ್ಲಿ ಇದೆಲ್ಲ ತಿಳ್ಕೊಂಡು ಆದಷ್ಟು ಬೇಗ ನಾವು ಅಕ್ಯೂಸರ್ಗಳನ್ನು ಅಥವಾ ನಡೆದಿರೋ ಘಟನೆಯನ್ನು ಪತ್ತೆ ಮಾಡ್ತೀವಿ. ಸರ್, ಅದು ನೋಡಿದ್ರೆ ಏನು ಅನ್ಸುತ್ತೆ? ಬಾಡಿ ಯಾವ ಥರ ಲೇಡಿದ ಅಥವಾ ಏನಾದರೂ ಕಂಡಕ್ಟಾಗಿದೆ ಅಥವಾ ಮಿಕ್ಕಿದ್ದು ಪಾರ್ಟ್ಸ್ಗಳೇನಾದರೂ? ಸೊ ಸದ್ಯಕ್ಕೆ ಕನ್ಕ್ಲೂಸಿವ್ ಆಗಿ ಅದು ಲೇಡಿಯ ಮೇಲ್ ಅನ್ನೋದು ಹೇಳೋಕ್ಕೆ ಬರಲ್ಲ. ಬಟ್ ಆದರೂ ನಮಗೆ ಪ್ರೈಮಾ ಫೇಸಿ ಫಿಮೇಲ್ ಬಾಡಿ ಥರ ಅನಿಸ್ತಾ ಇದೆ. ಬಟ್ ಅದು ನಾವು ಪೋಸ್ಟ್ ಮಾರ್ಟಮಲ್ಲಿ ಮತ್ತು FSL ರಿಪೋರ್ಟಿಂದ ನಾವು ಕನ್ಫರ್ಮ್ ಮಾಡ್ತೀವಿ. ಜೊತೆಗೆ ಹೇಗೆ ಘಟನೆ ನಡೆದಿದೆ, ಯಾರು ತಂದು ಹಾಕಿದರು ಅನ್ನೋದು ಇನ್ನೂ ಕಂಡು ಬಂದಿಲ್ಲ. ಸೊ ಆದಷ್ಟು ಬೇಗ ತಿಳ್ಕೊಂಡು ನಾವು ಕೇಸ್ ಮುಂದುವರಿಸ್ತೀವಿ. ಸರ್, ಇಷ್ಟೊಂದು ಈ ಥರದ್ದು ಮಾಡಿದ್ದಾರೆ, ಏನು ಉದ್ದೇಶಕ್ಕಿರ್ಬೋದು ಅದರಲ್ಲಿ, ಯಾವ ಥರ ಇರ್ಬೋದು ಸರ್? ಸೊ ಅದು ಅಕ್ಯೂಸರ್ಗಳು ಸಿಕ್ಕಾದ ಮೇಲೆ, ಇಲ್ಲ ಅಂದರೆ ನಡೆದಿರೋ ಘಟನೆ ಗೊತ್ತು ಬಂದಾದ ಮೇಲೆ ನಮಗೆ ಈ ವಿಚಾರಗಳು ಗೊತ್ತು ಬರ್ತವೆ. ಯಾಕೆ ಈ ಥರ ಆಗಿದೆ, ಯಾವಾಗ ತಂದು ಹಾಕಿದರು, ಎಲ್ಲಿ ಘಟನೆ ನಡೆದಿದೆ ಅನ್ನೋದು ನಮ್ಗೆ ಕಂಡು ಬಂದಾದ ಮೇಲೆ ನಾವು ಮುಂದಿನ ವಿಚಾರಗಳು ತಿಳಿಸ್ತೀವಿ. ಸೊ ಉಳಿದ ಭಾಗಗಳು, ತಲೆ ಮತ್ತು ದೇಹದ ಇತರೆ ಭಾಗಗಳು ಸಿಕ್ಕಿದಾವ? ಸದ್ಯಕ್ಕೆ ಅವೇನು ಮಿಕ್ಕಿದ ಯಾವುದು ಸಿಕ್ಕಿಲ್ಲ. ಬರೀ 2 ಕೈಗಳು ಆಫ್ಟರ್ ಎಲ್ಬೋ, 4 ಹ್ಯಾಂಡ್ ಆ್ಯಂಡ್ ಪಾಮ್ ಪಾರ್ಟ್ ಸಿಕ್ಕಿದೆ. ಮಿಕ್ಕಿದ್ದನ್ನು ನಾವು ಕೂಂಬಿಂಗ್ ಮಾಡಿಸ್ತಾ ಇದ್ದೀವಿ. ಆ ಥರ ಏನಾದರೂ ಕಂಡು ಬಂದರೆ ನಾವು ಅದನ್ನು ಸಹ ಇನ್ವೆಸ್ಟಿಗೇಷನಲ್ಲಿ ತೊಗೊಂಡು ಮುಂದಿನ ಕ್ರಮ ತೊಗೊಳ್ತೀವಿ. ಸರ್, ಬಾಡಿ ಮೇಲೆ ಯಾವುದಾದ್ರು ಟ್ಯಾಟೂ ಗುರುತು ಅಥವಾ ಬೇರೆ 4 ಹ್ಯಾಂಡ್ ಮೇಲೆ, 2 ಕೈಗಳ ಮೇಲೆ ಟ್ಯಾಟೂ ಗುರ್ತಿದೆ. ಆದಷ್ಟು ಬೇಗ ನಾವು ಅದು ಪಬ್ಲಿಕ್ ಮೀಡಿಯಾ ಅನೌನ್ಸ್ ಮಾಡಿ ಅದು ವೈಡ್ ಪಬ್ಲಿಸಿಟಿ ಕೊಟ್ಟು ಈ ಥರ ಯಾರಾದರೂ ಇದ್ದರೆ ಐಡೆಂಟಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಈಗಾಗಲೇ ನಮ್ಮ ಹತ್ರ ಮಿಸ್ಸಿಂಗ್ ಕೇಸಸ್ ಆಗಲಿ, ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಮಿಸ್ಸಿಂಗ್ ಕೇಸಸ್ ಆಗಲಿ, ಗಡಿಭಾಗದಿರುವ ರಾಜ್ಯ ಆಂಧ್ರದಿಂದ ಆಗಲಿ, ಸೊ ನಾವು ಮಿಸ್ಸಿಂಗ್ ಕೇಸಸ್ ತೊಗೊಂಡು ಅವೆಲ್ಲ ವೆರಿಫೈ ಮಾಡಲಾಗುತ್ತೆ. ಓಕೆ, ಈ ಭಾಗದಲ್ಲಿ ಏನಾದರೂ ಏನಾದರೂ ಇದೆ ಸರಲ್ಲಿ? ಸೊ ಈಗ ಅದೇ ಎಲ್ಲ ಕಡೆ ಮಿಸ್ಸಿಂಗ್ ಕೇಸಸ್ ಚೆಕ್ ಮಾಡಿಸ್ತೀವಿ. ಅವರು ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ಐಡೆಂಟಿಫಿಕೇಷನ್ ಮಾರ್ಕ್ಸ್ ತೋರಿಸ್ತೀವಿ. ಹಾಗೇನಾದರೂ ಕಂಡು ಬಂದರೆ ನಾವು ಇಮಿಡಿಯೇಟಾಗಿ ಆ ಡೈರೆಕ್ಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ.